ಪಿ ಬಿ ಶ್ರೀನಿವಾಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಮಹಾನ್ ಚೇತನನ ಕಳ್ಕೊಂಡಿದ್ದೀವಿ. ಬಟ್ ಏನಪ್ಪ ಅಂತಂದರೆ ಅವರು ಶಾರೀರದ ಮೂಲಕ ಯಾವಾಗಲೂ ನಮ್ಮೊಟ್ಟಿಗೆ ಇದ್ದೇ ಇರ್ತಾರೆ ಅವರು. ಖಂಡಿತ. ಆಮೇಲೆ ಅವರು ಎಂಥ ಅದ್ಭುತವಾದಂಥ ಗಾಯಕರು ಅಂದರೆ ಈ ಕೆಲವು ಪ್ರಣಯ ಗೀತೆಗಳನ್ನು ಅಷ್ಟೇ ಸೊಗಸಾಗಿ ಹಾಡಿದವರು, ಭಕ್ತಿ ಗೀತೆಗಳನ್ನು ಅದಕ್ಕೆ ಜೀವ ಕೊಟ್ಟವರು. ಸಿಂಗಾಪುರ್ಗೆ ಹೋದಾಗ ನಾನು ಕಾನ್ಸರ್ಟ್ಗೆ ಅಲ್ಲಿ ಸಿಕ್ಕಿದ್ರು. ಸೊ ಆವಾಗ ಅವ್ರ ಮಕ್ಳು ಹೇಳಿದ್ರು, ಅಣ್ಣ ಇವ್ರ ಸಂಗೀತ ಸಂಜೆ ನಿನ್ನೆ ಇತ್ತು, ನಿಮ್ಮ ಹಾಡಿಂದನೇ ನಾವಾಡುವ ನುಡಿಯೇ ಕನ್ನಡ ನುಡಿ ನಿಮ್ಮ ಗೀತೆಯೊಂದಿಗೆ ಪ್ರಾರಂಭಿಸಿದ್ರು, ಅಮೋಘವಾಗಿ ಹಾಡಿದ್ರು ಅಂತ. ಸೊ ಓಹೋ ಹೌದಾ, ಒಂದೆರಡು ಸಾಲ ಹಾಡ್ಬೋದಾ ಅಂತ ಕೇಳಿದ್ರು. ಅಂತ ಅದಕ್ಕಿಂತ ಸೌಭಾಗ್ಯ ಬೇಕಾ ನಮ್ಗೆ? ಸೊ ಅವ್ರು ಒಂದ್ಸತಿ ನಿಮ್ಮ ಹತ್ರ ಪೆನ್ ಇಸ್ಕೊಂಡು, ನೀವು ಅವ್ರ ಹತ್ರ ಒಂದ್ಸತಿ ಪೆನ್ ಇಸ್ಕೊಂಡಿದ್ರಿ. ಕರೆಕ್ಟ್. ಅವ್ರು ಯೂಶಲಿ 9 ಪೆನ್ ಇಟ್ಕೊಂಡಿರ್ತಾರೆ, ಯೂಶಲಿ 8-9 ಪೆನ್ ಇರುತ್ತೆ. ನಾನು ಅರ್ಜೆಂಟಲ್ಲಿ ಒಂದು ಪೆನ್ ಇಸ್ಕೊಂಡೆ ಅವ್ರ ಹತ್ರ. ಅಷ್ಟೊರ್ಗೆ ಅನೌನ್ಸ್ ಮಾಡಿದ್ರು ಬದ್ರಿ ಪ್ರಸಾದ್ ಅವ್ರ ವೇದಿಕೆಗೆ ಬರಬೇಕು ಅಂತ. ನಾನು ಹೊಟ್ಟೋದೆ, ನನ್ನ ಹಿಂದೆನೇ ಬಂದ್ಬಿಟ್ರು PBS. ನನಗೆ ಅಲ್ಲಿ ಹೋಗ್ಬಿಟ್ಟು ಇನ್ನೇನು ರೆಡಿ ಆಗ್ತಾ ಇದ್ದೀನಿ, ಪಕ್ಕ ನೋಡ್ತೀನಿ PBS ಇದ್ದಾರೆ. ಓ ಇವ್ರು ಯಾಕೆ ಬಂದರು ಯಾಕಂದ್ರೆ ನನ್ನ ನೋಡ್ತಾ ಇದ್ರು ಅವರು. ಸರ್ ಅಂತಂದೆ, ನನ್ನ ಪೆನ್ನು ಅಂತಂದ್ರು. ನನ್ನ ಮನಸ್ಸಿನಲ್ಲಿ ಇದು ಯಾಕೆ ಇವರು ಪೆನ್ ಕೇಳೋಕ್ಕೋಸ್ಕರ ನನ್ನ ಹಿಂಬಾಲಿಸಿದ್ರು ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿತ್ತು. ಇಡೀ ಹಾಡ್ತಾನೆ. ಆಮೇಲೆ ವೇದಿಕೆ ಬಿಟ್ಟು ನಾನು ಹಿಂದಕ್ಕೆ ಹೋದಾಗ, ಅವ್ರು ಒಟ್ಟಿಗೆ ಹೋದಾಗ ಯಾತಕ್ಕೆ ಅಂತ ಆಮೇಲೆ ಅಲ್ಲಿ ಯಾರೋ ಹೇಳಿದ್ರು ನನಗೆ, ಇಲ್ಲ ಅವ್ರು ಯಾರಿಗೂ ಪೆನ್ ಕೊಡೋದೇ ಇಲ್ಲ, ಫಸ್ಟ್ ಆಫ್ ಆಲ್ ನೀವು ತುಂಬಾ ಲಕ್ಕಿ, ನಿಮಗೆ ಪೆನ್ ಕೊಟ್ಟಿದ್ರು ಅವರು. ನಿಜಕ್ಕೂ ನೀವು ಒಂದು ಮಾತು ಹೇಳಿದ್ರೆ ಆರಂಭದಲ್ಲಿ, ಒಂದು ದೊಡ್ಡ ಚೇತನನ್ನು ಕಳ್ಕೊಂಡಿವಿ ಅಂತ. ನಿಜಕ್ಕೂ ಅವರು ಕೊನೆಯ ದಿವಸದ ತನಕ ಚೇತನವಾಗಿ ಉಳಿದವರು. ಆ ಚೇತನದ ಕನ್ನಡ ಸಿನಿಮಾ ರಂಗವನ್ನು ತುಂಬಿಕೊಟ್ಟಂತಹ ಒಂದು ಹಾಡು ಭಕ್ತ ಕುಂಬಾರದ್ದು. ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ. ವೆರಿ ನೈಸ್. PBS ಅವರನ್ನು ಅತ್ಯಂತ ಒಳ್ಳೆಯ ಗೀತೆಯೊಂದಿಗೆ ಸ್ಮರಿಸ್ಕೊಂಡ್ರಿ. ಹಾಗೆ ಮುಂದುವರ್ತಾ ಕನ್ನಡ ಚಿತ್ರರಂಗದ ಸುಮಾರು 3 ದಶಕಗಳನ್ನು ಆಳಿದ ಮತ್ತೊಬ್ಬ ಸಂಗೀತ ನಿರ್ದೇಶಕರು ಹಂಸಲೇಖ ಅಂದ ತಕ್ಷಣವೇ ಈಸ್ ಎ ಜೀನಿಯಸ್. ಯಾಕೆ ಅಂತಂದರೆ ಸಾಹಿತ್ಯನೂ ಸೂಪರ್, ಸಂಗೀತನೂ ಸೂಪರ್, ಇನ್ನೇನು ಬೇಕು. ಸೊ
ಎರಡು ಕಣ್ಗಳಿದ್ದಾಗ, ಸೊ ಎರಡು ಸಾಮರಸ್ಯ, ಮೋಹ. ಪ್ರೀತಿಯ ಕಾವು ಬೆಳಕಾದಾಗ, ಅದು ಅಕ್ಷರ ರೂಪವನ್ನು ಪಡೆದುಕೊಂಡಾಗ, ಅದು ಧ್ವನಿಪೂರ್ಣಗೊಂಡಾಗ ಹುಟ್ಟಿದ ಹಾಡು ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ. ಅದನ್ನು ಒಂದು ಸಂಭಾಷಣೆ ಹಾಡಾದಾಗ ಯಾವ ರೂಪವನ್ನು ಪಡೆದುಕೊಳ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಕೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಎಲ್ಲವೇನು. ಚೆಲುವ ಒಂದು ಹೇಳ್ತೀನಿ ಇಲ್ಲ ಅಂದ್ರೆ ಕೇಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ, ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕದಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲವೇನು. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ, ಹೌದಾ ಹೈದಾ ಪರವಾಗಿಲ್ವೇ, ನಿನ್ನ ಮನಸ್ಸು ಕದಿಯೋಕೆ 7 ಜನ್ಮ ಕಾಯ್ತೀನಿ, ಹೌದಾ ಅರೆರೆ ಪರವಾಗಿಲ್ವೇ, ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೆ ನಾ, ಹೌದವೇನ ಜೋಕುಮಾರ ಮಾತು ನಿಜವೇನೋ. ಆ ಕಾಲಕ್ಕೆ ಆದಂಥ ಒಂದು ಹೊಸ ರೆವಲ್ಯೂಷನ್, ಅದು ಅದ್ಭುತವಾದಂಥ ಕೊಡುಗೆಗಳನ್ನು ಕನ್ನಡ ಸಿನಿಮಾ ರಂಗಕ್ಕೆ. ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್, ಮಾತು ಮುಂದುವರಿತೆ ಒಂದು ಪುಟ್ಟ ಬ್ರೇಕ್ ನಂತರ. ನಾ ಹಾಡಿರೋ ಹಾಡುಗಳೆಲ್ಲ ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್. ನೀನೊಲಿದ ಈ ಕ್ಷಣ ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ,